ಆದರೆ ನಮ್ಮ ದೇಶವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೋಸ್ಕರ ನಮ್ಮ ಹಿರಿಯರು ಅನೇಕರು ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ, ತಮ್ಮ ರಕ್ತವನ್ನು ಸುರಿಸಿದ್ದಾರೆ. ಅವರು ನಮಗೋಸ್ಕರ ಅವರು ಹಗಲು ಇರುಳು ಶ್ರಮೆಯನ್ನು ಅನುಭವಿಸಿದ್ದಾರೆ. ರಕ್ತದ ಕಾಲುವೆ ಹರಿದಿದೆ. ಸ್ವಾತಂತ್ರ್ಯ ಸಿಗುವಂಥದ್ದು ಸುಮ್ಮನೆ ಮನೆಯಲ್ಲಿ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಬರುವಂಥದ್ದಲ್ಲ. ಆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ತ್ಯಾಗ ಮಾಡಿ ತಮ್ಮ ಕುಟುಂಬವನ್ನು ಮಕ್ಕಳನ್ನು ಬಿಟ್ಟು ಈ ಪ್ರಪಂಚವನ್ನೇ ಅಗಲಿ ಹೋಗಿದ್ದಾರೆ. ಅನೇಕ ಮಹಾನ್ ವ್ಯಕ್ತಿಗಳಿಗೆ ಈ ದಿನ ನಾವು ನೆನೆಸಿ ಅವರಿಗಾಗಿ ನಾವು ದೇವರಿಗೆ ವಂದನೆಯನ್ನು ಸಲ್ಲಿಸೋರಾಗಿರಬೇಕು. ಇದು ಲೋಕದ ರೀತಿಯ ಸ್ವಾತಂತ್ರ್ಯವಾದರೆ ಪರಲೋಕದ ರೀತಿಯ ಸ್ವಾತಂತ್ರ್ಯ ಹೇಗೆ ಎನ್ನುವಂಥ ವಿಷಯವನ್ನು ನಾವು ಸ್ವಲ್ಪ